ಹಾಯ್ ಫ್ರೆಂಡ್ಸ್, ಮಕ್ಕಳಿಗೆ ಯಾವಾಗಲೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಆಸೆ ಆಗುತ್ತೆ. ನಾರ್ಮಲ್ ಚಪಾತಿ ಪರಾಟಗಳನ್ನೆಲ್ಲ ಮಾಡಿರ್ತೀವಿ, ತಿಂದಿರ್ತಾರೆ. ಹಾಗೆ ಈ ಥರ ಆನಿಯನ್ ಪರಾಟನ ಮಾಡಿಕೊಡಿ, ಸಖತ್ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಫಸ್ಟು 1 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ತೊಗೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫಸ್ಟು ಈ ಥರ ಕಲಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ತೀವಿ ಅದೇ ಥರನೇ ಕಲಿಸ್ಬೇಕಾಗತ್ತೆ. ಬೇಕಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ಈ ಟೈಮಲ್ಲಿ ಇನ್ಸ್ಟೆಂಟಾಗಿ ಮಾಡಬೇಕು ಅಂತಂದರೆ ಬಿಸಿ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 15-20 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಹಾಗಾಗಿ ಏನೂ ಹಾಕ್ತಾ ಇಲ್ಲ, ಬರೀ ನೀರು ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಈ ಥರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದಿ ಇಟ್ಬಿಡಿ. ಫಸ್ಟೇ ಚೆನ್ನಾಗಿ ನಾದ್ಕೊಳ್ಬೇಕು. ಆಸ್ಥಾನ ಕೊಟ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಒಂದು 15-20 ನಿಮಿಷನಾದ್ರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಈ ಹದಕ್ಕೆ ಇರಬೇಕು ಹಿಟ್ಟು. ಈಗ ನೋಡ್ಬೋದು, ನಾನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು 15-20 ನಿಮಿಷ ಆದಮೇಲೆ ಹಿಟ್ಟು ನೆನ್ಕೊಂಡಿದೆ ಚೆನ್ನಾಗಿ ನೋಡ್ಬೋದು. ಈಗ ಮತ್ತೆ 1 ನಿಮಿಷ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡು ಇದನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನಾರ್ಮಲ್ ಚಪಾತಿಗೆ ಎಷ್ಟು ತೊಗೊಳ್ತೀವೋ ಅಷ್ಟೇ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದರ ಚಿಕ್ಕ ಉಂಡೆನ ನಾನು ತೊಗೊಳ್ತಾ ಇದ್ದೀನಿ. ನಾನು ಕಲಿಸಿರೋ ಹಿಟ್ಟಲ್ಲಿ ಜಸ್ಟ್ 3 ಪರಾಟ ಆಗುತ್ತೆ ಅಷ್ಟೇ. ಈ ಥರ ಉಂಡೆಗಳನ್ನು ಮಾಡಿಕೊಂಡು ಡ್ರೈ ಹಿಟ್ಟನ್ನು ಎದ್ಬಿಟ್ಟು ಸೇಮ್ ಚಪಾತಿ ಹಿಂಗೆ ಲಟ್ಟಿಸ್ಕೊಳ್ತೀವೋ ಅದೇ ಥರನೇ ಲಟ್ಟಿಸ್ಬೇಕಾಗತ್ತೆ. ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ, ನಾರ್ಮಲಾಗಿ ಈ ಥರ ಲಟ್ಟಿಸ್ಕೊಳ್ಳಿ. ಅದಾದಮೇಲೆ ಈಗ ಲಟ್ಟಿಸಿದ ಮೇಲೆ ಈ ಚಪಾತಿ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ. ಫಸ್ಟೇ ಸ್ಪ್ರೆಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಸಾಲನೆಲ್ಲ ಹಾಕ್ಬಿಟ್ಟು ಕೂಡ ಸ್ಪ್ರೆಡ್ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಡ್ರೈ ಹಿಟ್ಟನ್ನು ಅದ್ರ ಮೇಲೆ ಉದುರಿಸ್ಕೊಂಡು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ಈ ಥರ ಕೈಯಲ್ಲೇ ಈವನಾಗೆ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ಬೇಕಾಗಿರೋ ಮಸಾಲೆಗಳನ್ನು ಹಾಕ್ಕೊಳ್ಬೋದು. ನಾನು ಮಧ್ಯದಲ್ಲಿ ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಈಗ ಈ ಥರ ನಾನು ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ತುಂಬ ಈಸಿ ಇದನ್ನು ಫೋಲ್ಡ್ ಮಾಡೋದು. ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಫುಲ್ ಕಟ್ ಮಾಡಿಬಿಡಿ. ಸ್ವಲ್ಪ ಬಿಟ್ಟು ಮಧ್ಯಕ್ಕೆ ಕಟ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಕೆಳಗಡೆ ಪ್ರೆಸ್ ಮಾಡಿಕೊಂಡು ಈ ಥರ ರೌಂಡ್ ಶೇಪಿಂಗ್ ಮಾಡಿಕೊಂಡು ಸ್ವಲ್ಪ ಮತ್ತೆ ಡ್ರೈ ಹಿಟ್ಟನ್ನು ಇದ್ಬಿಟ್ಟು ಈ ಥರ ಸೇಮ್ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ತುಂಬ ಲಟ್ಟಿಸ್ಕೊಳ್ಬೇಡಿ, ತುಂಬ ಲೇಯರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ದಪ್ಪಕ್ಕೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ಈ ಕಡೆ ತವಾ ಕೂಡ ಬಿಸಿಯಾಗಿರೋ ತವಾ ಮೇಲೆ ಇದನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಪ್ರೆಸ್ ಮಾಡ್ಕೊಂಬಿಡಿ ನೀಟಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಈ ಥರ ಒಂದ್ಸರಿ ನೀಟಾಗಿ ಅದನ್ನು ಒತ್ಕೊಂಬಿಡಿ. ಈರುಳ್ಳಿ ಎಲ್ಲ ಪರಾಟಾಗೆ ಅಂಟ್ಕೊಳ್ಳೋ ಥರ. ಈಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ 2 ಸೈಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಈಗ ಇದನ್ನು ಮಡ್ಸಾಕ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಲೇಯರಾಗಿ ಅಲ್ಲಿ ಬೆಂದಿದೆ ಅಂತೇಳಿ ನೋಡ್ಬೋದು. ತಿನ್ಬೇಕಾದ್ರೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಲೇಯರಾಗಿ ಬಂದಿರುತ್ತೆ. 2 ಸೈಡು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಈಗ ಇದು ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿದೆ. ಹೀಗೆ ಎಲ್ಲ ಪರಾಟಗಳನ್ನು ನಾನು ಫಸ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಕರಿ ಆಗಲಿ ಚಟ್ನಿ ಆಗಲಿ ಯಾವುದು ಬೇಕು ಅಂತ ಅನಿಸೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬ ಸಾಫ್ಟಾಗಿ ಬಂದಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಈಸಿಯಾಗಿ ಬೇಗನೆ ಮಾಡಿಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಲ್ದೇ ದೊಡ್ಡವ್ರು ಕೂಡ ತುಂಬಾ ಇಷ್ಟಪಡ್ತಾರೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.